ಅಪ್ಪು ಕರ್ನಾಟಕದ ರತ್ನ ಸರ್. ಅಪ್ಪು ಥರ ಎಲ್ಲರೂ ಇರಬೇಕು ಒಳ್ಳೆ ಗುಣದಿಂದ ಅನ್ನೋದೇ ನಮ್ಮ ಆಸೆ ಸರ್. ಅವ್ರಿಗೆ 50ನೇ ವರ್ಷದ ಹ್ಯಾಪಿ ಬರ್ಡೇ ಸರ್, ಹಾಗೂ ಕನ್ನಡದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಅವ್ರದ್ದು ಒಂದು ಕ್ಯಾಲೆಂಡ್ರಲ್ಲಿ ಒಂದು ಸ್ಫೂರ್ತಿ ದಿನ ಅಂದು ವಿಚಾರಣೆ ಹಾಕಿದ್ದಾರಲ್ಲ, ಅದು ಎಲ್ಲರೂ ಸ್ಫೂರ್ತಿನ ತಗೋಬೇಕು, ಪ್ರತಿಯೊಬ್ಬರೂ ಆ ರೀತಿ ಅನ್ನೋದೇ ನಮ್ಮ ಆಸೆ. ಇಲ್ಲಿ ಬರ್ಬೇಕಾದ್ರೆ ನಮ್ಮ ಮನಸ್ಸು ತುಂಬತೈತೆ ಅವ್ರು ನೋಡಿದಾಗೆಲ್ಲ. ಅವ್ರು ನೋಡ್ಬೇಕಂತಂದೇ ನಾವು ಎಲ್ಲ ಅನ್ನೋದೇ ಒಂದು ನಮ್ಗೆ ಹೆಮ್ಮೆ ವಿಚಾರ. ಹಂಗಾಗಿ ಪ್ರತಿಯೊಬ್ಬರಿಗೂ ಅಪ್ಪು ಸರ್ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. 50 ವರ್ಷದ ಅಪ್ಪು ಸಾರಿಗೆ ಹುಟ್ಟಿದಬ್ಬದ ಶುಭಾಶಯಗಳು ಹೇಳುತ್ತಾ, ಇಡೀ ಇಂಡಿಯಾದಲ್ಲಿ ಹೆಸರಾದಂಥ ನಮ್ಮ ಅಪ್ಪು ಸಾರಿಗೆ ಎಲ್ಲ ಅಭಿಮಾನಿಗಳಿಂದ ನಾವು ವಿಶೇಷವಾಗಿ ಶುಭಾಶಯಗಳನ್ನು ತಿಳಿಸುತ್ತಾ, ಇಂಥ ರಾಜ್ಕುಮಾರ ತಂದೆ ಹೆಸರು ಹೇಳಿ ಎಲ್ಲ ಮಕ್ಕಳು ಬೆಳೀತಾರೆ, ಆದರೆ ಪುನೀತ್ ರಾಜ್ಕುಮಾರ್ ಹೆಸರು ಹೇಳಿ ತಂದೆ ಬೆಳೆದಿದ್ದಾರೆ ಅನ್ನೋದು ಫಸ್ಟ್ನೇ ಹೆಸರು ತಗೊಂಡಿದ್ದಾರೆ ಸಾರು. ಅಪ್ಪು ಸಾರು ಇದ್ದಿದ್ರೆ ಇನ್ನು ನಮಗೆಲ್ಲ ಖುಷಿ ಆಗ್ತಿತ್ತು, ಇನ್ನೂ ಚೆನ್ನಾಗಿ ಇದ್ದಿದ್ದ ಸಿನಿಮಾಗಳು ನೋಡ್ತಿದ್ವಿ. ಅವ್ರ ನಗು ಅಂದ್ರೇ ಎಲ್ಲ ಜನಗಳಿಗೆ ಇಷ್ಟ. ಆ ಥರ ನಗು, ಆ ಥರ ಅವರು ಡ್ಯಾನ್ಸು, ಆ ಥರ ಇದು ದೇವರು ಅವರಿಗೆ ಭಾಳ ಅನ್ಯಾಯ ಮಾಡಿದ್ದಾನೆ. ಇಂಥ ದೇವರು ಅಂಥ ಒಳ್ಳೆಯವರಿಗೆ ಕರ್ಕೊಳೋದಕ್ಕಿಂತ ಕೆಟ್ಟ ಕೆಲಸ ಮಾಡಿದವ್ರಿಗೆ ಕರ್ಕೊಂಡಿದ್ದರೆ ಇನ್ನೂ ಭಾಳ ಒಳ್ಳೇದು ಅನಿಸ್ತಿತ್ತು. ಆದರೆ ಅವರು ಇನ್ನೊಂದು 100 ಕಾಲ ಚಿರವಾಗಿರಲಿ, ಅವರು ಆತ್ಮಕ್ಕೆ ಶಾಂತಿ ಸಿಗಲಿ. ನಮಗೆಲ್ಲ ಭಾಳ ನೋವಾಗ್ತಾಯಿದೆ. ಇಂಥ ತಂದೆ ಅವ್ರ ಕುಟುಂಬನೇ ನಮ್ಮ ಚಲನಚಿತ್ರಕ್ಕೆ ಅರ್ಪಿತವಾಗಿದ್ದಾರೆ. ಆದರೆ ರಾಜ್ಕುಮಾರ್ ಸಾರೂ ಸಿನಿಮಾಗಳಾದರೂ ಹಾಡುಗಳಾದರೂ ಇನ್ನೂ ಇದುವರೆಗಾಗೂ ಆ ಥರ ಮಾಡೋರು ಯಾರಿನ್ನ ಮುಂದೆ ಬಂದಿಲ್ಲ. ಆ ಥರ ಸಾಂಗುಗಳನ್ನು ಕೇಳ್ತಕ್ಕೆ ಆಗ್ತಾಯಿಲ್ಲ. ಆ ಥರ ಸಾಂಗುಗಳು ತೆಗೀರಿ, ಆ ಥರ ಪಿಕ್ಚರ್ಗಳು ತೆಗೆದು ಅಭಿಮಾನಿಗಳ್ನ ಗಳಿಸ್ಕೊಂಡ್ರಿ. ಅಪ್ಪು ಸಾರು ಯಾವ ಥರ ಅಭಿಮಾನಿಗಳ್ನ ಹೇಳ್ದೇ ಅವರಿಗೆ ಒಳ್ಳೇದು ಮಾಡಿದ್ದಾರೆ, ಅದೇ ಥರ ನೀವು ಎಲ್ಲರಿಗೂ ಒಳ್ಳೇದು ಮಾಡಿರಿ ಅಂತ ಹೇಳ್ತಾ ನಾನು ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ. ಮುಂದೆ ಆಗಲಿ ಹಿಂದೆ ಆಗಲಿ ಅಪ್ಪು ಸಾರ್ ಥರ ಯಾರೂ ಹುಟ್ಟೋದು ಇಲ್ಲ, ಅಪ್ಪು ಸಾರ್ ಥರ ಯಾರೂ ಅಭಿಮಾನಿಗಳು ಇಲ್ಲ. ಅನುಶ್ರೀ ಮೇಡಮ್ ಫಸ್ಟ್ ನಾನೇ ಅಪ್ಪು ಸಾರ್ಗೆ ಅಭಿಮಾನಿ ಅಂದಿದ್ದಾರೆ. ಅನುಶ್ರೀ ಮೇಡಮ್ ಆದಮೇಲೆ ನೆಕ್ಸ್ಟ್ ನಾನೇ ಅಭಿಮಾನಿ ಅಪ್ಪು ಸಾರ್ಗೆ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಕಾಂಪಿಟೇಷನ್ ಇಲ್ಲ ಸರ್. ಅವರಂದರೆ ನನಗೆ ತುಂಬ ಇಷ್ಟ ಸರ್. ಅನುಶ್ರೀ ಮೇಡಮ್ ಅಂದರೆ ಅವ್ರಿಗೆ ಒಂದು ಸಲ ನಾನು ಇರೋ ಮಟ್ಟ ಬದುಕಿರೋ ಮಟ್ಟ ನೋಡ್ಬೇಕನ್ನೋದು ನಂದೊಂದು ಆಸೆ ಸರ್, ಅಷ್ಟೇ, ಮತ್ತೇನೂ ಇಲ್ಲ. ನನ್ನ ಹೆಸರು TG ಸುಮಾ ಅಂತೇಳಿ, ನಾನು ಗಂಗಾವತಿಯಿಂದ ಬಂದಿದ್ದೀನಿ ಸರ್.